ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್. ನಾನೊಬ್ಬ ಇಂಟ್ರಾಡೇ ಟ್ರೇಡರು. ಸ್ಟಾಕ್ ಮಾರ್ಕೆಟಲ್ಲಿ ಡೈಲಿ ಈಕ್ವಿಟಿ ಟ್ರೇಡ್ ಮಾಡ್ತೀನಿ. ಇವತ್ತು ಯಾವ ಸ್ಟಾಕ್ನ ಟ್ರೇಡ್ ಮಾಡಿದೆ, ಯಾವ ಥರ ಟ್ರೇಡ್ ಮಾಡಿದೆ, ಏನೇನು ಇಂಪಾರ್ಟೆಂಟು ಸ್ಟೆಪ್ಸ್ನ ನಾನು ಫಾಲೋ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರ್ಸೋಕೆ ಬಂದಿದ್ದೀನಿ. ಮೈನ್ ಮೋಟಿವೇಶನ್ ಏನಕ್ಕೆ ಅಂದರೆ, ಈ ವಿಡಿಯೋ ಮಾಡೋದು ಯಾರೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಂಡಿದ್ದೀರೋ ಅವರಿಗೆಲ್ಲ ಒಂದು ನಂಬಿಕೆ ಬರಲಿ. ಸ್ಟಾಕ್ ಮಾರ್ಕೆಟಲ್ಲಿ ಫಸ್ಟು ದುಡ್ಡು ಮಾಡೋದಕ್ಕಿಂತ ಮುಂಚೆನೇ ನಾವು ಒಂದು ಕೋರ್ಸ್ ಅಂತ ಇರುತ್ತೆ ಇದರಲ್ಲಿ. ಪ್ರೈಸ್ ಆ್ಯಕ್ಷನ್ ಅನ್ನೋದನ್ನು ಕಲಿಬೋದು. ಎಲ್ಲಿ ಬೇಕಾದ್ರೂ ಕಲಿಬೋದು. ಕೋಚಿಂಗ್ಗಳಿದ್ದಾವೆ ಎಷ್ಟೊಂದು ಫ್ರೀ ಯೂಟ್ಯೂಬಲ್ಲಿ ವೀಡಿಯೋಸ್ ಇದ್ದಾವೆ. ನಾನು ಯಾವುದೇ ಕೋಚಿಂಗ್ ಆಗಲಿ ಯಾವುದೇ ಟ್ರೈನಿಂಗ್ ಆಗಲಿ ನಾನು ಎಲ್ಲೂ ಹೋಗಿಲ್ಲ. ನಾನು ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರನೇ ನಾನು ಕಲ್ತಿರೋದು. ಯೂಟ್ಯೂಬ್ ನೋಡ್ಕೊಂಡು ಕಲಿತೆ. ಬುಕ್ಸ್ಗಳು ಓದಿದೆ, ಬೇಜಾನ್ ಬುಕ್ಸ್ಗಳಿದ್ದಾವೆ. ಓದಬೇಕು. ಅದನ್ನು ನಾವು ನೋಡಿಬಿಟ್ಟು ಕರೆಕ್ಟಾಗಿ ಅದನ್ನು ಫಾಲೋ ಮಾಡಬೇಕು. ಬ್ಯಾಕ್ ಟೆಸ್ಟಿಂಗ್ ಮಾಡಬೇಕು. ಬ್ಯಾಕ್ ಟೆಸ್ಟಿಂಗ್ ಅಂದರೆ ಒಂದು ಸ್ಟ್ರಾಟಜಿ ಏನಾದ್ರು ಹಿಡ್ಕೊಂಡು ಅದನ್ನು ಮಲ್ಟಿಪಲ್ ಡೇಸು ನಾವು ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅನ್ನೋದು ಒಂದು ಬುಕ್ಕಲ್ಲಿ ಬರೆದಿಟ್ಕೋಬೇಕು. ನಾವು ಎಷ್ಟು ಗಂಟೆಗೆ ಎಂಟ್ರಿ ಆಗ್ತಾಯಿದ್ದೀವಿ, ಎಷ್ಟು ಗಂಟೆಗೆ ಮಾರ್ಕೆಟ್ ಮೂವ್ಮೆಂಟ್ ಕೊಡುತ್ತೆ, ಎಷ್ಟು ಗಂಟೆಗೆ ಮಾರ್ಕೆಟು ಸೈಡ್ ವೇಸಲ್ಲಿ ಹೋಗುತ್ತೆ. ಇಂಪಾರ್ಟೆಂಟು ಇವೆಲ್ಲ ಕಲಿಬೇಕು. ಫಸ್ಟು ಇದೆಲ್ಲ ಕಲಿಬೇಕಂದ್ರೆ ಫಸ್ಟ್ ನಾವು ಬುಕ್ಸಲ್ಲಿ ಓದಬೇಕು. ಬೇರೆಯವ್ರು ಅವರು ಕೋಚಿಂಗಲ್ಲಿ ಹೇಳ್ಕೊಡ್ತಾರೆ, ಇನ್ನು ಯೂಟ್ಯೂಬಲ್ಲಿ ಹೇಳ್ಕೊಡ್ತಾರೆ. ನೋಡ್ಬಿಟ್ಟು ಸುಮ್ಮನೆ ಕುತ್ಕೊಳೋದಲ್ಲ. ಅವ್ರಿಗೆ ಯಾವ ಥರ ಏನು ಹೇಳ್ಕೊಡ್ತಾರೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಅಂದರೆ ಪ್ರತಿದಿನ ಬರಬೇಕು, ಟ್ರೇಡ್ ಮಾಡಲೇಬೇಕು, ಕಲಿಬೇಕು. ಇದರಿಂದ ಮುಂದೆ ಹೋಗ್ತಾ ಇರಬೇಕು. ಎಷ್ಟೊಂದು ಜನ ಏನಕ್ಕೆ ಈಕ್ವಿಟಿ ಸ್ಟಾಕ್ ಟ್ರೇಡ್ ಮಾಡಲ್ಲ ಅಂತಂದರೆ, ಅವರಿಗೆ ಒಂದು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ದುಡಿಯೋದಕ್ಕೆ ಬೆಳಗ್ಗೆಯಿಂದ ಸಂಜೆ 3 ಗಂಟೆವರೆಗೂ ಕುತ್ಕೊಂಡಿರ್ಬೇಕು. ಸಂಜೆ ಅಲ್ಲ, ಬೆಳಗ್ಗೆ 9 ಗಂಟೆಯಿಂದ ಮಾರ್ಕೆಟು 3 ಗಂಟೆವರೆಗೂ ಮಾರ್ಕೆಟ್ ಏನೇನು ಆಗ್ತಾಯಿದೆ, ಏನೇನಿಲ್ಲ, ಎಲ್ಲಿ ಮೂವ್ಮೆಂಟ್ ಬರ್ತಾಯಿದೆ, ಆ ಮೂಮೆಂಟ್ನಲ್ಲಿ 200-300 ರೂಪಾಯಿಗೆ ಯಾರಪ್ಪ ಕುತ್ಕೊತಾರೆ? ಸ್ಟಾಕ್ಸ್ ನೋಡ್ಕೊಂತ ಯಾರು ಕುತ್ಕೊತಾರೆ ಅಂತ ಇಂಟ್ರೆಸ್ಟ್ ತೋರಿಸಲ್ಲ. ಯಾಕಂದರೆ ಎಲ್ಲರೂ ಫಸ್ಟ್ ಬಂದಿದ ತಕ್ಷಣ ಆಪ್ಷನ್ ಬೈಯಿಂಗ್ ಹೋಗ್ಬಿಡ್ತಾರೆ. ಆಪ್ಷನ್ ಬೈಯಿಂಗಲ್ಲಿ ಹೇಗೆ ಸೆಕೆಂಡ್ಸಲ್ಲಿ 500-1000 ರೂಪಾಯಿ ಫ್ಲಕ್ಚುಯೇಷನ್ ಇರುತ್ತೆ. ಅವರಿಗೆಲ್ಲ ಏನು ಅಂದರೆ ಇಂಪಾರ್ಟೆಂಟು 500 ರೂಪಾಯಿ ಬರ್ತದೆ ಅಂತ ಹೇಳ್ಬಿಟ್ಟು 500 ರೂಪಾಯಿ ಸೆಕೆಂಡ್ಸಲ್ಲಿ ದುಡ್ಕೊಂಡು ಹೆಂಗೋ ಹೋಗ್ಬಿಡೋಣ. ಇದೆಲ್ಲ ಯಾರು ಬೆಳಗ್ಗೆಯಿಂದ ಸಂಜೆವರೆಗೂ ಕುತ್ಕೊಂಡೆ ಕೆಲಸ ಮಾಡ್ಕೊಂತ ಕುತ್ಕೊತಾರೆ ಅಂತ ಜಾಸ್ತಿ ಜನ ಈಕ್ವಿಟಿ ಟ್ರೇಡ್ ಮಾಡಲ್ಲ. ಎಲ್ಲ ಬಂದಿದ ತಕ್ಷಣ ಫಸ್ಟ್ ನೋಡೋದು ಫ್ಯೂಚರ್ಸು ಮಾಡಲ್ಲ ಯಾರೂ. ಜಾಸ್ತಿ ಜನ ಬರೋದೇ 90% ಆಪ್ಷನ್ ಬೈಯಿಂಗ್. ಯಾಕಂದರೆ ಪ್ರೀಮಿಯಮ್ ಕಮ್ಮಿ ಇರುತ್ತೆ. ಪ್ರೀಮಿಯಮ್ ಕಮ್ಮಿ ತಗೊಂಡೆ ಸಾವಿರಾರು ಗಟ್ಟಲೆ ಫ್ಲಕ್ಚುಯೇಷನ್ ಇರುತ್ತಲ್ಲ. ಅದಕ್ಕೋಸ್ಕರ ಜಾಸ್ತಿ ಜನ ಇದು ಮಾಡ್ತಾರೆ. ಬಟ್ ಅದಕ್ಕೊಂದು ಪ್ರೋಸೆಸ್ ಇದೆ ಅನ್ನೋದು ಅದು ಗೊತ್ತಿಲ್ಲ. ಅದನ್ನು ಮಾಡಬೇಕು ಅಂದರೆ TTD ಕಲಿಬೇಕು, ಕರೆಕ್ಟ್ ಪರ್ಫೆಕ್ಟ್ ಪ್ರೈಸ್ ಆ್ಯಕ್ಷನ್ ಕಲಿಬೇಕು, ಚಾರ್ಟ್ ಪ್ಯಾಟ್ರನ್ ಕಲಿಬೇಕು. ಅದಕ್ಕೆ ಆಪ್ಷನ್ ಟ್ರೇಡಿಂಗ್ ಮಾಡ್ತೀನಿ ಅಂತಂದರೆ ಫಸ್ಟ್ ಬ್ಯಾಕಪ್ಪಲ್ಲಿ ತಿಂಗಳಿಗೆ ಏನಿಲ್ಲ ಅಂದ್ರೂ 10,000 ರೂಪಾಯಿ ನಾನು ಕಳ್ಕೊತೀನಿ ಅನ್ನೋಂಗೆ ಬ್ಯಾಕಪ್ಪಲ್ಲಿ ದುಡ್ಡು ಇಟ್ಕೋಬೇಕು. ತಿಂಗಳ 10,000 ರೂಪಾಯಿ ಅಂದರೆ ವರ್ಷಕ್ಕೆ 1 ಲಕ್ಷ, ಮಿನಿಮಮ್ 1 ಲಕ್ಷ ಕಳ್ಕೊಳಕ್ಕೆ ರೆಡಿ ಇರಬೇಕು. ಈಕ್ವಿಟಿಯಲ್ಲಿ ಆ ಥರ ಏನಿಲ್ಲ. ತಿಂಗಳ 2,000 ರೂಪಾಯಿ. ಮಾರ್ಕೆಟ್ ವರ್ಸ್ಟ್ ಆದ್ರೂ ನಾವು ಕಲ್ತಿರೋದು ಏನಾದ್ರು ನಮಗೆ ನಾವೇ ರಾಂಗಾಗಿ ಏನಾದ್ರು ಎಂಟ್ರಿ ಎಕ್ಸಿಟ್ ತಗೊಂಡ್ರು ತಿಂಗ್ಳಿಗೆ ಮ್ಯಾಕ್ಸಿಮಮ್ ಅಂದ್ರೂ 2,000 ರೂಪಾಯಿ ಕಳ್ಕೊಳೋದು. ಅದು ಎಷ್ಟೇ ಲಾಟ್ ತಗೊಂಡಿರಲಿ, ಏನೇ ಇರಲಿ 2,000 ರೂಪಾಯಿ ಅಂದರೆ ಒಂದು ವರ್ಷಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡ್ರೆ 10,000-15,000 ರೂಪಾಯಿ. ನಾವು ಏನೇ ಬಿಗಿನಿಂಗ್ ಕಲಿಯೋಕ್ಕೆ ಬರ್ತಾಯಿದ್ದೀವಿ, ವರ್ಷಕ್ಕೆ 10,000-15,000 ರೂಪಾಯಿ ಕಳ್ಕೊಳಕ್ಕೆ ಹೋಗ್ಬೋದು. ಈಕ್ವಿಟಿ ಸ್ಟಾಕು ಟ್ರೇಡ್ ಮಾಡ್ತಾಯಿದ್ದೀವಿ ಅಂತಂದರೆ ಈಕ್ವಿಟಿಯಲ್ಲಿ ಪ್ಲಸ್ ಪಾಯಿಂಟೇ ಅದು. ಇವತ್ತು ನೋಡೋಣ
ಇವತ್ತು ಏನೇನು ಮಾಡಿದೆ, ಟ್ರೇಡಿಂಗು ಏನು ಮಾಡಿದ್ವಿ ಅನ್ನೋದು. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಫುಲ್ ಎಂಡ್ ತನಕ ನೋಡಿ, ಸ್ಟಾರ್ಟಿಂಗಿಂದ ಕೊನೆವರೆಗೂ ಫುಲ್ ನೋಡಿ, ನಿಮಗೊಂದು ಐಡಿಯಾ ಬರುತ್ತೆ. ಸೊ ನಾನು ಈ ಥರ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಡೈಲಿ 10-20 ನೋಡಿಬಿಟ್ಟು ನಾನು ಕಲಿತ್ಬಿಟ್ಟು ನೋಡಿದ್ದೆ. ಯಾಕಂದರೆ ನನಗೆ ಕೋರ್ಸಿಗೆ ಹೋಗೋಕ್ಕೆ ಟೈಮ್ ಇದ್ದಿಲ್ಲ. ಸೊ ನನಗೆ ಅದರಲ್ಲೂ ಇಂಟ್ರೆಸ್ಟು ಇದ್ದಿಲ್ಲ. ಏನಾರ ಇದ್ದರೆ ನಾನೇ ಕಲಿಬೇಕು ಅಂತ ಹೇಳ್ಬಿಟ್ಟು ನಾನು ಬುಕ್ಸ್ ಓದ್ತಾ ಇದ್ದೆ ಮತ್ತು ಸ್ಟಾಕ್ಸ್ನ ನೋಡ್ತಾ ಇದ್ದೆ. ಓಕೆ, ಇವತ್ತು ನೋಡ್ಬೋದು. ಇವತ್ತು ಒನ್ ಡೇಗೆ ಬರೋಣ. ಸ್ಟಾಕ್ ಮಾರ್ಕೆಟಲ್ಲಿ ಫಸ್ಟ್ ನಾವು ಬರಬೇಕಾಗಿರೋದು ಒನ್ ಡೇಗೆ ನೋಡ್ಬೋದು. ವೆಡ್ನೆಸ್ಡೇ, ಇವತ್ತು 3ನೇ ತಾರೀಕು ಸೆಪ್ಟೆಂಬರ್ 2025. ಸೊ ಇವತ್ತು ಮಾರ್ಕೆಟ್ ನೋಡ್ಬೋದು. ನಾನು ನಿನ್ನೆ ನಿಮಗೆ ಹೇಳಿದ್ದೆ, ಇದು ಮಾರ್ಕೆಟ್ ಇದು ಬ್ರೇಕ್ಔಟ್ ಆದರೆ ಇದು ಬೈಯಿಂಗ್ ಹೋಗುತ್ತೆ ಅಂತ ಹೇಳ್ಬಿಟ್ಟಿದ್ರು. ಇದು ರೀಟೆಸ್ಟ್ ಕ್ಯಾಂಡಲ್ ಅಂತ ನೆನ್ನೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ರೀಟೆಸ್ಟ್ ಆಗಿ ಮಾರ್ಕೆಟ್ ಬೈಯಿಂಗ್ ಕಡೆ ಹೋಗ್ತಾ ಇದೆ. ಓಕೆ, ನಿಫ್ಟಿ ನೋಡ್ಬೋದು. ಇದು ಒನ್ ಡೇ ಕ್ಯಾಂಡಲಲ್ಲಿ ಓಕೆ ಬೈಯಿಂಗ್ ಬಂದಿದೆ. ನಾಳೆನೂ ಬೈಯಿಂಗೇ ಹೋಗುತ್ತೆ. ಓಕೆ, ಒನ್ ಡೇ ಆಯಿತು. 1 ಅವರಲ್ಲಿ ಈ ಸಪೋರ್ಟ್ ಇದೆ, ಇಲ್ಲಿ ಸಪೋರ್ಟ್ ಅಂತ ಇದೊಂದು ರೆಸಿಸ್ಟೆನ್ಸ್ ಇದೆ. ಇದು ಅಕಸ್ಮಾತ್ ಇದೇನಾರ ಮೇಲ್ಗಡೆ ಕ್ಯಾಂಡಲ್ ಕೊಟ್ಟರೆ ನಿಜವಾಗ್ಲೂ ಒಳ್ಳೆ ಪ್ರಾಫಿಟ್ಟು, ಇಲ್ಲಿ ತನಕ ಹೋಗ್ಬೋದು ನಿಫ್ಟಿ. ಅಕಸ್ಮಾತ್ ಇಲ್ಲಿಂದ ಏನಾರ ಬಂದರೆ ಮಾರ್ಕೆಟು ಕೆಳಗಡೆ ತನಕ ಇಲ್ಲಿ ತನಕ ಮತ್ತೆ ರಿಟರ್ನ್ ಬರುತ್ತೆ. ಒಂದು ಡೌನ್ ಟ್ರೆಂಡ್ ಆಗಿಬಿಟ್ಟು ಇವಾಗ ಒಂದು ಅಪ್ ಟ್ರೆಂಡ್ ನೋಡ್ಬೋದು. ಇಲ್ಲಿ ಇದು ಲೋ, ಇದು ಹೈ ಆಗಿದೆ ಒಂದು, ಮತ್ತೆ ಇದು ಒಂದು ಲೋಯರ್ ಲೋ. ಮಾರ್ಕೆಟ್ ಇವಾಗ ಇದು ಬ್ರೇಕ್ ಆದರೆ ಒಂದು ಹೈ ಆಗುತ್ತೆ, ಇನ್ನೊಂದು ಹೊಸ ಹೈ. ನೋಡೋಣ ನಾಳೆ ಯಾವ ಥರ ಆಗುತ್ತೆ, ಯಾವ ಥರ ಇಲ್ಲ ಅನ್ನೋದು. ಇವತ್ತು ನಾನು ಯಾವುದು ಟ್ರೇಡ್ ಮಾಡಿದೆ ಅನ್ನೋದು ನೋಡೋಣ. ಓಕೆ, ನಾನು ಈ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ನಾನು ಅಮೌಂಟ್ ತೋರಿಸ್ಬಿಡ್ತೀನಿ ನನ್ನ ಹತ್ರ ಎಷ್ಟೇ ಇರುತ್ತೆ ಅಂತ. ಯಾಕೆ ಡೈಲಿ ನಾನು ಅಮೌಂಟ್ ತೋರಿಸ್ತೀನಿ ಅಂತಂದರೆ, ಸೊ ಒಂದು ಹೋಪ್ ಎಲ್ಲರೂ ಲಕ್ಷ ಹಿಡ್ಕೊಂಡೇ ಬರಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಜಾಸ್ತಿ ಜನ ಭ್ರಮೆಯಲ್ಲಿ ಇದ್ಬಿಟ್ಟಿದ್ದಾರೆ. ಓಕೆ, ಸೊ ಅವರಿಗೆಲ್ಲ ನಾನು ತೋರಿಸೋರು ಅಮೌಂಟ್. ಅದಕ್ಕೋಸ್ಕರ ಏನು 13,000 ರೂಪಾಯಿ ಇವತ್ತು ಇದ್ದಿದ್ದು ಅಮೌಂಟು. ಓಕೆ, ಮಾರ್ಕೆಟು ಬೈಯಿಂಗ್ ಇತ್ತು. ಓಕೆ, ನಾನು ಯಾವ ಸ್ಟಾಕ್ ತಗೊಂಡಿದ್ದು ಅಂತ ತೋರಿಸ್ತೀನಿ ಈಗ. ಅಮೌಂಟ್ ನೋಡಿದರೆ ಸನ್ ಫಾರ್ಮಾ ಇವತ್ತು ಬೈ ಮಾಡಿರೋದು. ಓಕೆ, ಎಷ್ಟು ಕ್ವಾಂಟಿಟಿ? ಟೋಟಲ್ 40 ಕ್ವಾಂಟಿಟಿ ನಾನು ಬೈ ಮಾಡಿದ್ದೆ. 42 ಕ್ವಾಂಟಿಟಿ, 42 ಕ್ವಾಂಟಿಟಿ ನಾನು ಬೈ ಮಾಡಿದ್ದು. ನೋಡ್ಬೋದು. 1569 ತಗೊಂಡು 1577 ಬಿಟ್ಬಿಟ್ಟೆ. ಸನ್ ಫಾರ್ಮಾ ಡೇಟ್ ನೋಡ್ಬೋದು 3 ಸೆಪ್ಟೆಂಬರ್ 2025. ಇದೆಲ್ಲ ಲೈವ್ ಟ್ರೇಡಿಂಗು. ಸೊ 11 ಗಂಟೆಗೆ ನಾನು ಎಂಟ್ರಿ ಆಗಿಬಿಟ್ಟು 2:10 ನಾನು ಸ್ಟಾಕ್ನ ಸೆಲ್ ಮಾಡ್ಕೊಂಬಿಟ್ಟೆ. ಜಾಸ್ತಿ ಹೊತ್ತು ನಾನು ವೆಯ್ಟ್ ಮಾಡಿಲ್ಲ. ನನಗೆ 2 ಗಂಟೆ ಮೇಲೆ ನಾನು ಸ್ಟಾಕ್ನ ಹಿಡ್ಕೊಳಲ್ಲ. ನಾನು ಮಾರ್ಕೆಟ್ 2 ಗಂಟೆ ಮೇಲೆ ಹೆವಿ ಬುಲ್ಲಿಶ್ ಆಗೋಗ್ತೈತೆ, ಇಲ್ಲ ಅಂದರೆ ಹೆವಿ ಬೇರಿಶ್ ಆಗೋಗ್ತೈತೆ. ಅಂದರೆ ಒಂದು ದೊಡ್ಡ ಬೈಯರ್ಸ್ ಬರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಇಲ್ಲಾಂದರೆ ಸೆಲ್ಲರ್ಸ್ ಬರ್ತಾರೆ. ಸೊ ಅದಕ್ಕೆ 2 ಗಂಟೆ ಮೇಲೆ ಸ್ಟಾಕ್ ಇದು ಮಾಡಲ್ಲ. ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೂ ಮಾರ್ಕೆಟ್ ಅನಲೈಸ್ ಮಾಡಬೇಕು. ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಚಾರ್ಟ್ ಅನಲೈಸು, ಕ್ಯಾಂಡಲ್ ಅನಲೈಸು, ಆಮೇಲೆ ಪ್ರೈಸ್ ಆ್ಯಕ್ಷನ್ನು, ಟ್ರೆಂಡ್ಸು. ಸೊ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು. ಇವೆಲ್ಲ ಫಸ್ಟು ಫಾಲೋ ಮಾಡ್ಕೊಂಡು ಮಾಡೋಸಲು ಇದೆಲ್ಲ ಸ್ಟಾಪ್ ಲಾಸು, ಟಾರ್ಗೆಟು ಇವೆಲ್ಲ ನೋಡೋಷ್ಟಲ್ಲೇ 1 ಅವರ್ ಆಗುತ್ತದೆ. 1 ಅವರ್ ಆಗೋದಾಗ ಸೊ ನಾವು ಎಂಟ್ರಿ ಎಕ್ಸಿಟ್ ಎಲ್ಲಿ ತಗೋಬೇಕು ಎಲ್ಲಿಲ್ಲ ಅನ್ನೋಷ್ಟರಲ್ಲಿ ಇದಾಗ್ತದೆ. ಓಕೆ, ನೋಡ್ಬೋದು. ಇವತ್ತು ಪ್ರಾಫಿಟ್ ಇವತ್ತು ಬುಕ್ಕದ ಪ್ರಾಫಿಟ್ ಇದು 330 ರೂಪಾಯಿ ಟೋಟಲ್ ಪ್ರಾಫಿಟ್. ಸೊ ನೋಡೋಣ ಇವಾಗ ಸನ್ ಫಾರ್ಮಾ ತೆಗೆದ್ಬಿಟ್ಟು
ಸ್ಟಾಕು ಓಪನ್ ಮಾಡಿ ಅದ್ರ ಮೇಲೆ ಎಲ್ಲಿ ತೊಗೊಂಡೆ ಏನು ತೊಗೊಂಡೆ ಅಂತ ಸುತ್ತಾಗ ಒಂದ್ಸತಿ ಡಿಸ್ಕಷನ್ ಮಾಡಿಬಿಡೋಣ. ಎಲ್ಲ ಸ್ಟಾಕ್ ನಾನು ಸೇವ್ ಮಾಡ್ಕೊಂಡಿದ್ದು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ಸ್ಗಳನ್ನು ಹಾಕಿ. ನಿಮಗೇನಾದ್ರು ಪ್ರೈಸ್ ಆ್ಯಕ್ಷನ್ ವಿಡಿಯೋ ಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಟ್ರೇಡ್ ಮಾಡೋಕ್ಕೆ ಈಸಿಯಾಗಿ ನಿಮಗೇನಾದ್ರು ಡೌಟ್ಸ್ ಇದೆ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ಸಲ್ಲಿ ಹಾಕಿ. ನನಗೇನು ಗೊತ್ತೋ, ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ನಾನು ಹಾಕ್ಬೋದು. ನಾವು ಒನ್ ಡೇಗೆ ಬರೋಣ. ಇವತ್ತು ಒನ್ ಡೇಯಲ್ಲಿ ಓಕೆ ಒಂದು ಬ್ರೇಕೌಟ್ ಆಯಿತು ಮಾರ್ಕೆಟು ನೆನ್ನೆ. ಓಕೆ, ಯಾವಾಗ ನಿನ್ನೆ ಕ್ಯಾಂಡಲ್ ಹೈ ಬ್ರೇಕ್ ಆಯಿತು, ಸೊ ನಾನು ಬೈಯಿಂಗ್ ಹೋಗಿದ್ದೆ. ಇಲ್ಲಿಂದ 1 ಅವರ್ಗೆ ಹೋಗೋಣ. ಓಕೆ, ಫಸ್ಟ್ ಸೆಪ್ಟೆಂಬರ್ ನನ್ನ ಗಂಡದ್ದು 3rd. ಓಕೆ, ನೋಡ್ಬೋದು ಇಲ್ಲ ಬೇರೆ ಸ್ಟಾಕ್ ಯಾವುದು ಸಿಕ್ಕಿದ್ದಿಲ್ಲ, ಇದೇ ಸಿಕ್ಕಿತ್ತು ನನಗೆ. ಇದು ಎಲ್ಲಿ ಸಪೋರ್ಟಿಗೆ ಎಷ್ಟಾಗೊಂದು ಸಪೋರ್ಟಿಗೆ ಹೋಗಿದೆ. ಒಂದು ಸತಿ ಸಪೋರ್ಟ್ ತಗೊಂಡು, 2 ಸತಿ ಸಪೋರ್ಟ್ ತಗೊಂಡು, 3ನೇ ಸತಿ, 4ನೇ ಸತಿ ಸಪೋರ್ಟ್. ಇದು ಇಂಪಾರ್ಟೆಂಟ್. 1 ಅವರ್ ಟೈಮಲ್ಲಿ ಬೈಯರ್ಸ್ ಬಂದಿತ್ತು. ಸೊ ಈ ಯಾವಾಗ ಬ್ರೇಕ್ಔಟ್ ಆಯಿತು ನಾನು ಎಂಟ್ರಿ ತೊಗೊಂಡಿದ್ದು ಈ ಕ್ಯಾಂಡಲ್ ಮೇಲೆ. ನೋಡೋಣ 15 ಮಿನಿಟ್ಸಲ್ಲಿ ನೋಡ್ಬೋದು. ನನ್ನ ಟಾರ್ಗೆಟ್ ಅಚೀವ್ ಆಗಿದೆ, ಬಟ್ ಲೇಟಾಗಿ. ಅದೇ ನಾನು ಹೇಳಿದ್ದಲ್ಲ, 3 ಗಂಟೆಗೆ ಅಚೀವ್ ಆಗಿದೆ, ಬಟ್ ನಾನು ಇಲ್ಲಿ ತನಕ ವೆಯ್ಟ್ ಮಾಡಿಲ್ಲ. ನಾನು ಎಂಟ್ರಿ ತೊಗೊಂಡಿದ್ದು 11 ಗಂಟೆಗೆ. 11 ಗಂಟೆಗೆ ಅಂದರೆ ನೋಡ್ಬೋದು 10 ಗಂಟೆ 11 ಗಂಟೆಗೆ ಒಂದು ರೀಟೆಸ್ಟ್ ಬಂದುಬಿಟ್ಟು ಬ್ರೇಕ್ಔಟ್ ಆದಮೇಲೆ ಈ ಕ್ಯಾಂಡಲಲ್ಲಿ ನಾನು ಎಂಟ್ರಿ ತೊಗೊಂಡಿದ್ದು. ಸ್ಟಾಪ್ ಲಾಸು ನಾನು ಇಲ್ಲಿಗೆ ಇಟ್ಟಿದ್ದೆ. ಸೊ ಇವತ್ತು ಫಸ್ಟು ಬಂದುಬಿಟ್ಟು ನಾನು ಎಷ್ಟು ಲಾಸ್ ಮಾಡ್ಕೊತೀನಿ, 163 ಅಂದರೆ ಅದೇ ಒಂದು 5 ರೂಪಾಯಿ ಈ ಸ್ಟಾಕ್ ಲಾಸ್, ನಾನು ಸ್ಟಾಪ್ ಲಾಸು. ಓಕೆ, 5 ರೂಪಾಯಿ ಅಂದರೆ ಇಲ್ಲಿ ಫಸ್ಟು ಹೈಯರ್ ಆಯಿತು. ಮತ್ತು ಮಾರ್ಕೆಟ್ ಸೈಡ್ ವೈಸ್ ಹೋಗಿ ಇದು ಟ್ರೆಂಡ್ ಲೈನ್ ಇದೆಯಲ್ಲ, ಇದ್ರ ಹತ್ರನೇ ಬಂದು ಮಾರ್ಕೆಟ್ ಮೇಲ್ಗಡೆ ಹೋಗ್ತಾಯಿದೆ, ಬಟ್ ಇದು ಬ್ರೇಕ್ ಆಗಿಲ್ಲ. ಸೊ ನಾನು ಎಲ್ಲಿ ಎಷ್ಟು ಗಂಟೆಗೆ, 2 ಗಂಟೆಗೆಲ್ಲ 2:15 ಈ ಕ್ಯಾಂಡಲಲ್ಲೇ ಬಿಟ್ಟಿದ್ದಾಯ್ತು. ಎಷ್ಟಕ್ಕೆ ನೋಡ್ಬೋದು, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತೀನಿ. 77ಗೆ ಸ್ಟಾಕ್ಸ್ ಬಿಟ್ಟಾಯಿತು. ಮತ್ತೆ ಅದು ಬಂದು ಮತ್ತೆ ಸಪೋರ್ಟ್ ತಂದು ಮತ್ತೆ ಮೇಲ್ಗಡೆ ಒಂದು ಒಳ್ಳೆ ಕ್ಯಾಂಡಲ್ ಕೊಡ್ತು. ಮಾರ್ಕೆಟು ಜಾಸ್ತಿ ಸೈಡ್ ವೈಸಿಗೆ ಹೋಗೋದು. ಈ ಥರ ಸ್ಟಾಕ್ ಏನಾದ್ರು ಇದ್ದಾಗ ನೆಕ್ಲೈನ್ ಯಾವಾಗ ಬ್ರೇಕ್ ಆಗುತ್ತೋ, ಸೊ ಅದು ಬ್ರೇಕ್ಔಟ್ ಆಗಿ ರೀಟೆಸ್ಟಿಂಗಿಗೋಸ್ಕರ ನಾವು ಕಾಯಬೇಕು. ಅವಾಗ ಮಾತ್ರ ಚೆನ್ನಾಗಿರುತ್ತೆ. ಸೊ ಈ ಥರ ನೋಡ್ಬೋದು. ಇದೊಂಥರ ಇಲ್ಲಿಂದ ಈ ಟಾರ್ಗೆಟು, ಇಲ್ಲಿ ಬ್ರೇಕ್ಔಟ್ ಆಯಿತಾ, ಇಲ್ಲಿಗೆ ತಗೊಂಡು ಈ ಥರ ಸಪೋರ್ಟು ರೆಸಿಸ್ಟೆನ್ಸ್ ಎಲ್ಲರೂ ಕಲಿಬೋದು, ಈಸಿ ಇದೆ. ಸೊ ಇದಕ್ಕೇನು ಇಂಡಿಕೇಟರ್ ಕಲಿಯೋದು ಅಂತ ಏನಿಲ್ಲ. ಬರೀ ಪ್ರೈಸ್ ಆ್ಯಕ್ಷನಲ್ಲೇ ಡೈಲಿ 300-400 ಮಾಡ್ಕೊಂಡು ಆರಾಮಾಗಿರ್ಬೋದು. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಲ್ಲ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಆದಷ್ಟು ಮುಂದಿನ ದಿನದಲ್ಲಿ ಲೈವಲ್ಲೇ ಟ್ರೇಡ್ ಮಾಡೋಕ್ಕೆ ಬರ್ತೀನಿ. ಬಟ್ ಸಬ್ಸ್ಕ್ರೈಬ್ ಮಾಡಬೇಕು. ಲೈಕ್ಸ್ ಜಾಸ್ತಿ ಆದರೆ ನನಗೆ ಎಂಕರೇಜ್ಮೆಂಟ್ ಬರುತ್ತೆ. ನನ್ನ ವೀಡಿಯೋಸು ಜಾಸ್ತಿ ಜನ ನೋಡ್ತಾ ಇದ್ದಾರೆ, ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ಸೇರ್ಕೊಂಡು ನಾನು ಮಾಡ್ಬೋದು ಅನ್ನೋದು ಒಂದು ಹೋಪ್ ಬರುತ್ತೆ. ಥ್ಯಾಂಕ್ ಯು ಎಲ್ರು.